ನೋಡಿ ಈಗ ಒಂದು ಸೈಡ್ ಬಾಟಮ್ ಲೆಗ್ ರೆಡಿಯಾಗಿದೆ. ನಾನು ಇದೇ ಥರ ಇನ್ನೊಂದು ಸೈಡ್ ಬಾಟಮ್ ಲೆಗ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದಾದಮೇಲೆ ನೆಕ್ಸ್ಟ್ ಅಡಿಂಗಲ್ ಪೀಸ್ನ ಜಾಯಿಂಟ್ ಹಾಕಬೇಕು. ನೋಡಿ, ಅದನ್ನು ಯಾವ ಥರ ಜಾಯಿಂಟ್ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಇಟ್ಕೊಂಡು ಈ ಸೆಂಟ್ರು ಜಾಯಿಂಟು ಕರೆಕ್ಟಾಗಿ ಎರಡು ಈಕ್ವಲ್ ಆಗಿರಬೇಕು. ಇದು ಅಷ್ಟೇ ಫ್ರೆಂಡ್ಸ್, ಡಬಲ್ ಸ್ಟಿಚ್ ಹಾಕಬೇಕು. ಎಡ್ಜಲ್ಲಿ ನೀಟಾಗಿ ಟಾಕ ಹಾಕಬೇಕು. ನೋಡಿ, ಈ ಥರ ಜಾಯಿಂಟ್ ಹಾಕೊಂಡ್ಮೇಲೆ ಈ ಥರ ಬರುತ್ತೆ. ನೆಕ್ಸ್ಟು ಬಾಕ್ಸ್, ಬಾಟಮ್ ಮೇಲ್ಗಡೆ ಬಾಕ್ಸ್ ಅಂದರೆ ನೇಫಾ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ಕಟಿಂಗಲ್ಲಿ ನಾನು ಈ ಪೀಸ್ನ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ. ಅದೇ ಪೀಸ್ನ ಅದೇ ಥರ ಇಟ್ಕೊಂಡು ಜಾಯಿಂಟ್ ಹಾಕೋತಾ ಇದ್ದೀನಿ. ನೋಡಿ, ಒಂದು ಸೈಡ್ ಹಾಕ್ಕೊಂಡ್ಮೇಲೆ ಇನ್ನೊಂದು ಸೈಡು ಅದೇ ಥರ ಪೀಸ್ನ ಇಟ್ಕೊಂಡು ಜಾಯಿಂಟ್ ಹಾಕ್ಕೊಳ್ಳಿ. ಕೆಲವ್ರು ಏನು ಮಾಡಿಬಿಡ್ತಾರೆ, ಪೀಸ್ನ ಉಲ್ಟಾ ಜಾಯಿಂಟ್ ಕನ್ಫ್ಯೂಸ್ ಮಾಡ್ಕೊಂಡು ಉಲ್ಟಾ ಜಾಯಿಂಟ್ ಹಾಕ್ಬಿಡ್ತಾರೆ. ಆ ಥರ ಆಗೋದು ಬೇಡ ಅಂದರೆ ಈ ವಿಡಿಯೋನ ನೋಡಿಕೊಂಡು ನೀವು ನಿಧಾನಕ್ಕೆ ಸ್ಟಿಚ್ ಮಾಡಿ. ನೋಡಿ, ಈ ಥರ ಎರಡು ಸೈಡು ಜಾಯಿಂಟ್ನ ಹಾಕಿದ್ಮೇಲೆ ಅದನ್ನು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈ ಕಡೆ ಸೈಡು ಬಟ್ಟೆ ಎಷ್ಟಿದೆ ಅದೇ ಲೆವೆಲ್ಗೆ ಆ ಬಟ್ಟೆನ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಬಾಕ್ಸ್ ಎಡ್ಜನ್ನ ಇನ್ನೊಂದೇ ಟೈಪಲ್ಲಿ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಈಗ ತೋರಿಸ್ಕೊಡ್ತೀನಿ. ನೀವು ಎಡ್ಜಿಂದ 1 ಇಂಚ್ ಬಟ್ಟೆ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಮೇಲ್ಗಡೆ 2 ಇಂಚು ಬಟ್ಟೆ ಎಕ್ಸ್ಟ್ರಾ ಸ್ಟಿಚ್ ಮಾಡಬಾರ್ದು, ಅದು ಹಂಗೆ ಬಿಟ್ಟಿರಬೇಕು. ನೋಡಿ, ಎಡ್ಜನ್ನ ನೀಟಾಗಿ ಫೋಲ್ಡ್ ಮಾಡಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಒಂದೇ ಸ್ಟಿಚ್ ಸಾಕು. ಅಲ್ಲಿಗೆ ಎಡ್ಜಲ್ಲಿ ನೀಟಾಗಿ ಟಾಕ್ ಹಾಕಬೇಕು, ಅಂದರೆ ಡಾರ್ನ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ಥರ ಸ್ಟಿಚ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ 2 ಇಂಚ್ ಬಟ್ಟೆ ಬಿಟ್ಟಿರಿ ಅಂತ ಹೇಳಿದ್ನಲ್ಲ, ಅದು ಲಾಡಿ ಹಾಕೋದಕ್ಕೆ. ನೋಡಿ, ಲಾಡಿ ಹಾಕೋದಕ್ಕೆ ನೀವು 1 ಇಂಚು ಇಲ್ಲಾಂದರೆ 3/4 ಇಂಚ್ ಅಷ್ಟು ನೀವು ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಎಡ್ಜು ಅದು ಅಂಚ್ ಪೀಸ್ ಆಗಿರಬೇಕು. ಅಂಚ್ ಪೀಸ್ ಇಲ್ಲ ಅಂದರೆ ಅದನ್ನು ಫಸ್ಟು 1/4 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ಆಮೇಲೆ 1 ಇಂಚು ಇಲ್ಲ 3/4 ಇಂಚು ಫೋಲ್ಡ್ ಮಾಡಬೇಕು.
ಬರೀ 10-15 ನಿಮಿಷದಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕಿಂತ ಈಸಿ ಮೆಥಡು ಇನ್ನೊಂದಿಲ್ಲ. ನಿಮ್ಗೇನಾರ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಯಾವ್ದಾರ ವಿಡಿಯೋ ಬೇಕು ಅಂದ್ರೂ ಅದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಬಾಕ್ಸ್ನ ಮತ್ತು ಬಾಟಮ್ ಲೇಸ್ನ ಯಾವ ಥರ ಜಾಯಿಂಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 2 ಜಾಯಿಂಟ್ನು ಯಾವ ಥರ ಒಂದು ಜಾಯಿಂಟ್ಗೆ 2 ಈಕ್ವಲ್ ಮಾಡಿ ಈ ಥರ ಇಟ್ಕೊಳ್ಳಿ. 2 ಈಕ್ವಲ್ ಆಗಿ ಒಂದು ಸ್ವಲ್ಪ ದೂರ, ಒಂದು 7-8 ಇಂಚಷ್ಟು ದೂರ ಹೊಲ್ಕೊಳ್ಳಿ. ಅದು ಹೊಲ್ಕೊಂಡ್ಮೇಲೆ ಬಾಕ್ಸಲ್ಲಿ ಒಂದು ಕಟ್ ಥರ ಮಾಡ್ಕೊಂಡಿರ್ತೀವಿ ನೋಡಿ, ಮಾರ್ಕ್ ತೋರಿಸ್ತೀನಿ. ಆ ಕಟ್ಟಿಗೆ ಇದರಲ್ಲಿರೋ ಅಂಥ ಕಟ್ಟು ಈಕ್ವಲ್ ಆಗಿ ಕೂರಬೇಕು. ಅಲ್ಲಿ ತನಕ ನೀವು ಫ್ರಿಲ್ ಕೊಡ್ತಾಯಿರಿ. ಇದು ಸೈಡ್ ಫ್ರಿಲ್ಲು ಸೆಮಿ ಪಟೇಲ ಪ್ಯಾಂಟು ನೋಡಿ. ಆ ಕಟ್ಟಿಗೆ ಈ ಕಟ್ಟು ಈಕ್ವಲ್ ಆಗಿ ಕೂರಬೇಕು. ನೋಡಿ ಫ್ರೆಂಡ್ಸ್, ಇನ್ನೊಂದು ಸೈಡು ಅದೇ ಥರ ಸ್ಟಿಚ್ ಮಾಡ್ಕೋಬೇಕು. ಅದೇ ಥರ ಫ್ರಿಲ್ನ ಕೊಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋನ ಈ ವಿಡಿಯೋ ಎಂಡಲ್ಲಿ ಬ್ಲೌಸ್ ಡಿಸೈನು, ಪ್ಯಾಚ್ ವರ್ಕ್ ಡಿಸೈನ್ಸು ಫೋಟೋ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಸ್ಟಿಚಿಂಗ್ ಆಗಿದೆ. ನೋಡಿ ಯಾವ ಥರ ಪ್ಯಾಂಟ್ ಬಂದಿದೆ ಅಂತ ನೀವೇ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇದಾದಮೇಲೆ ಫೈನಲ್ ಫಿನಿಶಿಂಗು ಲಾಡಿ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ. ಅಂಚು ಪೀಸ್ನ ಕಟ್ ಮಾಡ್ಕೊಳ್ಳಿ, 1.5 ಇಂಚ್ ಅಷ್ಟು ಕಟ್ ಮಾಡ್ಕೊಳ್ಳಿ. ಎಡ್ಜು ಒಳ್ಳೆ ಫಿನಿಶಿಂಗ್ ಬರಬೇಕಂದ್ರೆ ಈ ಥರ ಫೋಲ್ಡ್ ಮಾಡಿ ಅಂಚು ಪೀಸು ಮೇಲೆ ಬರಬೇಕು, ಆ ಥರ ಸ್ಟಿಚ್ ಮಾಡಿ. ನೋಡಿ ಈ ಥರ ಸ್ಟಿಚ್ ಆದಮೇಲೆ ಒಂದು ಮೊಳೆನೋ ಇಲ್ಲ ಅದರ ಒಂದು ತೊಗೊಂಡು ಈ ಥರ ಹಾಕಿ ಅದನ್ನು ಉಲ್ಟಾ ಮಾಡಬೇಕು. ಈ ಥರ ಉಲ್ಟಾ ಮಾಡಿ ಒಳಗಡೆ ಹಾಕಿದ್ರೆ ಈಸಿಯಾಗಿ ನಿಮಗೆ ಲಾಡಿನ ಹಾಕ್ಬೋದು. ನೋಡಿ ಈ ಥರ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್.
ನೋಡಿ ಫೈನಲ್ ಫಿನಿಶಿಂಗು ಈ ಥರ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ನೆಕ್ಸ್ಟ್ ವಿಡಿಯೋ ಈ ಪ್ಯಾಚ್ ವರ್ಕ್ ಡಿಸೈನ್